ಅಂದರೆ ಈಗ ವಿಡಿಯೋ ನೋಡಿದ್ರೆ ಸ್ಪಷ್ಟವಾಗಿ ಹೇಳಿದ್ದೀನಿ ಸರ್. ನಾವು ಸಿನಿಮಾ ಮಾಡಿರೋದೇ ಲಾಂಗ್ ಹಿಡಿಬಾರ್ದು ಅಂತ ಒಂದು ಸಂದೇಶ ಕೊಡಬೇಕು ಅಂತೇಳಿ. ಲಾಂಗ್ ಅನ್ನೋದು ಎಷ್ಟು ಸಮಾಜಕ್ಕೆ ಮಾರಕ ಅಂತ ಹೇಳಿ ನಾವು ಸಿನಿಮಾದಲ್ಲಿ ತೋರಿಸಿದ್ದೀವಿ. ನಾನು ಅದೇ ಹೇಳಿದೆ. ನನಗೆ ಮೊನ್ನೆ ಇನ್ನೊಬ್ಬರು ಚಾನೆಲ್ ಅವ್ರು ಕೇಳಿದಾಗ ಮೋಸ್ಟ್ಲಿ ಅವ್ನು ಇಂಟ್ರೋಲ್ಗೆ ಎದ್ದೋಗ್ಬಿಟ್ಟಿದ್ದಾನೆ ನಮ್ಮ ಸಿನಿಮಾ ನೋಡಿ, ಎದ್ದೋಗ್ಬಿಟ್ಟು ಲಾಂಗ್ ತಂದಿದ್ದಾನೆ ಅನಿಸುತ್ತೆ. ಕ್ಲೈಮ್ಯಾಕ್ಸ್ ನೋಡಿದರೆ ಖಂಡಿತ ಅವನು ಲಾಂಗ್ ತರ್ತಾ ಇರಲಿಲ್ಲ. ಯಾಕೆಂದರೆ ಕ್ಲೈಮ್ಯಾಕ್ಸಲ್ಲಿ ಅಷ್ಟು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ನಾವು ರೌಡಿಸಮ್ ಮಾಡಬಾರ್ದು ಅಂತ ಹೇಳಿ. ಆ್ಯಂಡ್ ನಾನೀಗ ಕಂಪ್ಲೀಟ್ ವೀಡಿಯೋನ ನಾನು ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿ ಅವರು ಪರಿಶೀಲನೆ ಮಾಡಿದ್ರು ಯಾವ ರೀತಿ ಆಗಿದೆ ಏನು ಅಂಥೇಳಿ. ಅದು ಕಂಪ್ಲೀಟ್ ಒರಿಜಿನಲ್ ಲಾಂಗ್ ಆಗಿರಲಿಲ್ಲ. ಅಂದರೆ ನಾವು ಅದೊಂದು ಸಂದರ್ಭದಲ್ಲಿ ನಮಗೂ ಗೊತ್ತಾಗಿಲ್ಲ ಅದು ಒರಿಜಿನಲ್ಲ ಆರ್ಟಿಫಿಷಿಯಲ್ ಅಂತ ಹೇಳಿ. ಸೊ ಅದೆಲ್ಲ ಪರಿಶೀಲನೆ ನಡೀತು. ಇವಾಗ ಪರಿಶೀಲನೆ ನಡೆದು ಪೊಲೀಸರಿಗೆ ಕನ್ಫರ್ಮ್ ಆಗಿದೆ ಅದು ಒರಿಜಿನಲ್ ಅಲ್ಲ ಅಂತ ಹೇಳಿ. ಸೊ ಅದಕ್ಕೆ ಏನೇನು ಬೇಕೋ ಅದೆಲ್ಲ ದಾಖಲಾತಿಗಳು ತೊಗೊಂಡು ಒಂದು ಅಂದರೆ ನೋಟಿಸ್ನ ಕೊಟ್ಟು ಈ ರೀತಿ ನೆಕ್ಸ್ಟ್ ಏನೇ ರೀತಿ ಆದ್ರೂ ನೀವು ಕೈಯಲ್ಲಿ ಲಾಂಗನ್ನು ಹಿಡಿಬೇಡಿ ಸರ್, ಅದು ಸಮಾಜಕ್ಕೆ ಬೇರೆ ರೀತಿ ಮೆಸೇಜ್ ಹೋಗುತ್ತೆ ಅಂತ ಹೇಳಿ ಅಡ್ವೈಸ್ ಮಾಡಿ ಕಳಿಸಿದ್ದಾರೆ. ಹೌದು ಸರ್, ರಜತ್ ಮತ್ತು ವಿನಯ್ ಅವರು ಹಿಡಿದಿದ್ದು ಒರಿಜಿನಲ್ಲು. ಅವ್ರು ಒರಿಜಿನಲ್ ಹಿಡಿದು ಅವ್ರಿಗೆ ಜೆಸಿಗೂ ಕೂಡ ಪ್ರೊಡ್ಯೂಸ್ ಮಾಡಿದರು. ಇಲ್ಲಿ ನನಗೆ ಪ್ರಚಾರದಲ್ಲಿ ಇರಬೇಕಾದ್ರೆ ಯಾರು ಒರಿಜಿನಲ್ ಯಾವ್ದು ಬೇಕು ಅಂತ ಸಡನ್ನಾಗಿ ತೊಗೊಬಂದು ಒಬ್ಬ ಕೊಟ್ಟಾಗ ನಾನು ಅದನ್ನು ಅವ್ನು ಹೇಳಿದ್ದೀನಿ, ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ, ನೋಡಪ್ಪ ಇದು ನಾವು ಮಾಡಿರೋದೇ ಸಿನಿಮಾ, ನಾವು ಈ ಲಾಂಗ್ನ ಹಿಡಿಬಾರ್ದು ಅಂತೇಳಿ ನಾನು ಬಿಸಾಕ್ಸಿ ಅದನ್ನು ಮುರಿದು ಹಾಕ್ಸಿದ್ದೀನಿ. ನಾನು ಅದು ಗಿಮಿಕ್ ಅಂತ ನಾವು ಹೇಳೋಕ್ಕೆ, ಏಕೆಂದರೆ ಸಡನ್ನಾಗಿ ಯಾರೊಬ್ಬ ಅವ್ನು ಯಾರು ಅಂತಲೂ ಗೊತ್ತಿಲ್ಲ ನನಗೆ, ಅನಾಮಿಕ ಬಂದ್ಬಿಟ್ಟು ನನಗೆ ಕೈಗೆ ಇಟ್ಕೊಳ್ಳಿ ಅಂತ ಅಂದಾಗ ಅವ್ನಿಗೆ ಅಡ್ವೈಸ್ ಮಾಡಿ ಕಳಿಸಿರೋದು ನಾನು. ಅದು ವೀಡಿಯೋ ವೈರಲ್ ಆಗಿರೋದು 2 ದಿನ ಆದಮೇಲೆ. ಸೊ ನಾವು ಅದು ಪ್ರಚಾರಕ್ಕೆ ಮಾಡಿದ್ದೀವಿ ಅದು ಅಥವಾ ಇನ್ನೇನೋ ಸಿನಿಮಾ ಗಿಮಿಕ್ ಅಂತ ಹೇಳೋಕ್ಕೆ ನಾನು ಒಪ್ಕೊಳ್ಳೋಕೆ ಆಗಲ್ಲ. ಯಾಕೆಂದರೆ ನಾನು ತುಂಬ ವಿಚಾರಿಸಿ ಯಾರು ಅವನು ಹುಡುಗ ಅಂತೇಳಿ. ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋನಂತೆ ಹುಡುಗ, ಮೋಸ್ಟ್ಲಿ ಗೋಡನಿಂದ ತೊಗೊಬಂದಿದ್ದಾನೋ ಏನೋ ಇರ್ಬೋದು. ಅದು ಗೋಡನಿಂದ ತೊಗೊಂಡು ನನ್ನ ಕೈ ಕೊಟ್ಟಿದ್ದಾನೆ. ಹೌದು ಹೌದು ಸರ್, ಅಂದರೆ ಹಿಡ್ಕೊಳ್ಳಿ ಅಂತ ಬಂದಾಗ ನಾನು ಹಿಡಿದ್ಬಿಟ್ಟು ಹಿಂಗೆ ಎಸ್ತಿರೋದು, ಇದು ಹಿಡಿಬಾರ್ದು ಅಂತಲೇ ಕೂಡ ಸಿನಿಮಾ ಮಾಡಿರೋದು. ನಾವು ಇದು ಸಿನಿಮಾದ ಹೇಳಿರೋ ಸಂದೇಶನೇ ಅದು ಅಂತ ನಾನು ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ. ಅವನಿಗೆ ಹೇಳ್ಬಿಟ್ಟೆ ಎಸ್ತಿರೋದು. ಬಟ್ ನಾನು ಹೌದು ಹಿಡಿಬಾರ್ದಿತ್ತು, ತಪ್ಪಾಯಿತು, ನಾನು ಹಿಡಿದಿದ್ದೇ ತಪ್ಪಾಯಿತು. ಅದೊಂದು ಸಂದರ್ಭದಲ್ಲಿ ಜನ ಎಲ್ಲ ಸುತ್ತಕೊಂಡಾಗ ನನಗೆ ಗೊತ್ತಾಗಿಲ್ಲ. ಅವ್ನಿಗೆ ಯಾರೋ ಇವಾಗ ಬಂದು ಅವ್ನು ಶೇಕ್ ಹ್ಯಾಂಡ್ ಕೊಟ್ಟರು ನಾವು ಶೇಕ್ ಹ್ಯಾಂಡ್ ಕೊಡ್ತಾ ಇರ್ತೀವಿ. ಸೊ ಹಾಗೆ ಬಂದು ಒಂದು ಲಾಂಗ್ನ ನನ್ನ ಕೈ ಕೊಟ್ಟ, ನನ್ನ ಕೈಯಲ್ಲಿ ಹಿಡಿದೆ, ಅದು ತಪ್ಪಾಗಿದೆ. ಈಗ ಅದಕ್ಕೆ ಏನೇನು ಬೇಕೋ ಪೊಲೀಸು ಅದು ಏನು ಕಾನೂನು ರೀತಿ ಕ್ರಮ ತಗೊಂಡಿದ್ದಾರೆ ಸರ್. ಹಾಂ ಸರ್, ಹೌದು ಸರ್. ಅದೇ ಈಗ ನಾನು ಹೇಳಿದ್ದೀನಿ ಸರ್ ಸ್ಪಷ್ಟವಾಗಿ, ಅದು ಆರ್ಟಿಫಿಷಿಯಲ್ ಲಾಂಗ್ ಆಗಿತ್ತು, ಹಿಂಗೆ ಬಂದು ನನ್ನ ಕೈಗೆ ಕೊಟ್ಟರು. ನಾವು ಯಾವುದೇ ರೀತಿ ಇದನ್ನು ಏನಂದರೆ ಪ್ರಚೋದನೆ ಮಾಡೋಕ್ಕೆ ನಾವು ಹೊರಟಿರಲಿಲ್ಲ, ರೌಡಿಸಮ್ನಾಗಲಿ ಲಾಂಗ್ನಾಗಲಿ. ಅಂದರೆ ನಾವು ಸಿನಿಮಾಲಿ ಹೇಳಿರೋ ಸಂದೇಶನೇ ನಾನು ಪೊಲೀಸವ್ರಿಗೂ ಹೇಳಿದೆ, ನಾವು ಸಿನಿಮಾ ಮಾಡಿರೋದೇ ರೌಡಿಸಮ್ ಮಾಡಬಾರ್ದು ಅಂತ ಹೇಳಿ, ಯುವಕರು ಇದೆಲ್ಲ ಈ ರೀತಿ ಒಳಗಾಗಬಾರ್ದು ಅಂತ ಹೇಳಿನೇ ನಾವು ಸಿನಿಮಾ ಮಾಡಿರೋದು ಅಂತ ನಾನು ಪೊಲೀಸವ್ರ ಮುಂದೆ ಇಷ್ಟೊತ್ತು ನನಗೆ 1 ಅವರ್ ನಡೀತು ನಮಗೂ ಅವ್ರಿಗೆ ಒಂದು ಮಾತುಕತೆ. ಸೊ ಸಮಾಜಕ್ಕೆ ಹೇಳೋದು ಅಷ್ಟೇ ಸರ್, ನಮ್ಮ ಸಿನಿಮಾ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಏನು ಸಂದೇಶ ಕೊಡೋಕೆ ಹೊರಟಿದ್ದೀವಿ ಅಂತೇಳಿ. ಸೊ ನಾವು ಯಾವುದೇ ರೀತಿ ರೌಡಿಸಮ್ನಾಗಲಿ ಅಥವಾ ನಾನೊಬ್ಬ ಸೆಲೆಬ್ರಿಟಿ ಆಗಿ ನಾನು ಲಾಂಗ್ ಹಿಡಿದು ನಾನು ಹಿಂಗೆ ಏನೋ ಒಂದು ಅದನ್ನು ವಿಜೃಂಭಣೆಯಾಗಿ ನಾನು ತಿರುಗಿಸೋದೋ ಎತ್ತೋದೋ ಮಾಡಿದರೆ ಅದು ತಪ್ಪು ಸಂದೇಶ. ನೀವು ವಿಡಿಯೋ ಕ್ಲಿಯರಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಅದು ಎಷ್ಟು ಸ್ಮೂತಾಗಿ ಅವ್ನಿಗೆ ಹೇಳಿ ಕಳಿಸಿದ್ದೀನಿ, ಇದನ್ನು ನಾವು ಸಿನಿಮಾ ಮಾಡಿರೋದೇ ಈ ರೌಡಿಸಮ್ನ ಮಾಡಬಾರ್ದು ಅಂತ ನೀಟಾಗಿ ಹೇಳಿ ಕಳಿಸಿದ್ದೀನಿ. ನಾನು ಯಾವುದೇ ರೀತಿ ಸಮಾಜಕ್ಕೆ ಕೆಟ್ಟ ಮೆಸೇಜ್ನ ಕೊಡೋಕೆ ಹೊರಟಿಲ್ಲ. ಸರ್ ಈಗ ನಮ್ಮ ಸುತ್ತಮುತ್ತ ಒಂದು 5-6 ಜನ ಕ್ಯಾಮ್ರಾಮನ್ಗಳಿರ್ತಾರೆ ಸರ್, ಫೋನಲ್ಲಿ ವೀಡಿಯೋ ಮಾಡ್ತಾ ಇರ್ತಾರೆ. ನಮ್ಗೆ ಗೊತ್ತಾಗಲ್ಲ. ನಾವು ನಮ್ಮ ಟೀಮ್ ಜೊತೆ ನಾವು ಒಂದು 10-15 ಜನ ಟೀಮು ಎಲ್ಲ ಕಡೆ ಇವಾಗ ರಾತ್ರಿ 1:00ವರೆಗೂ ನಾವು ಥಿಯೇಟರ್ ವಿಸಿಟ್ಗಳನ್ನ ಮಾಡ್ತಾ ಇದ್ದೀವಿ. 10:30 ಶೋ ಹೌಸ್ಫುಲ್ ಆದರೆ ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇದ್ದೀವಿ. ಯಾರು ವೀಡಿಯೋ ಮಾಡ್ತಾರೆ, ಯಾರು ಕಳಿಸ್ತಾರೆ ಅನ್ನೋದು ನಮಗೆ ಅದು ಗೊತ್ತಾಗಲ್ಲ. ಯಾಕೆಂದರೆ ಟೀಮಲ್ಲಿ ಇರುತ್ತೆ, ವಾಟ್ಸಪ್ಪಲ್ಲಿ 100-150 ಜನ ಇರ್ತಾರೆ. ಅದು ಯಾರಿಗೆ ಫಾರ್ವರ್ಡ್ ಆಗುತ್ತೆ, ಅದು ಯಾರು ಎಡಿಟ್ ಮಾಡ್ತಾರೆ, ಯಾರು ಕಳಿಸ್ತಾರೆ ಅನ್ನೋದು ನಮಗದು ಮಾಹಿತಿ ಇರಲ್ಲ. ಬಟ್ ನಮ್ಮ ಫೋನಲ್ಲಿ ಇದ್ದಿದ್ದು ಒಂದು ಒರಿಜಿನಲ್ ವೀಡಿಯೋನ ನಾನು ಇವತ್ತು ಪೆನ್ ಡ್ರೈವ್ಗೆ ಹಾಕಿ ಸಬ್ಮಿಟ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನ್ಗೆ. ಅದು ಕಂಪ್ಲೀಟಾಗಿ ನೋಡಿದ್ರು ಅವರು. ನೋಡಿ ಅವ್ರಿಗೆ ಅದು ಗೊತ್ತಾಯಿತು ಇದು ಒರಿಜಿನಲ್ ಅಲ್ಲ, ಇದು ಏನಿದೆ ನಾವು ಕರೆಕ್ಟಾಗಿ ಏನು ನಡ್ಕೋಬೇಕೋ ಸಮಾಜಕ್ಕೆ ಆ ರೀತಿ ನಡ್ಕೊಂಡಿದ್ದೀನಿ ಅಂತ ಗೊತ್ತಾಗಿದೆ. ಅದಕ್ಕೆ ಅವ್ರಿಗೆ ಏನು ನನಗೆ ನೋಟಿಸ್ ಕೊಡಬೇಕೋ ಕೊಟ್ಟು ಕಳಿಸ್ತಾ ಇದ್ದಾರೆ ಸರ್. ಹಾಂ, ಸಿನಿಮಾ ಶೂಟಿಂಗ್ ಅಲ್ಲಿ ಮಚ್ಚು ಹಿಡಿಯೋದು ಫೈಬರ್ದು ಕೊಟ್ಟಿರ್ತಾರೆ, ಎಷ್ಟು ಈಸಿ ಅದು. ಮತ್ತೆ ಇಲ್ಲಿ ಹೊರಗಡೆ ಇದ್ದಾಗ ರಿಯಲ್ ಮಚ್ಚನ್ನ ಇಟ್ಕೊಂಡು ಈ ತರ ಒಂದು ಕೇಸ್ ಹಾಕಿಸ್ಕೊಂಡು ಇಲ್ಲಿ ವಿಚಾರಣೆಗೆ ಭಾಗಿಯಾಗೋದು ಎಷ್ಟು ಕಷ್ಟ ಅಂತ ಅನ್ಸುತ್ತೆ. ಅಲ್ಲ ಗೊತ್ತಾಗುತ್ತೆ, ಅದು ಶೂಟಿಂಗಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ನಾವು ಈಸಿಯಾಗಿ ಆ್ಯಕ್ಟ್ ಮಾಡಿ ಬರ್ತಾ ಇದ್ವಿ. ಆ ಮಚ್ಚದು ವ್ಯಾಲ್ಯೂ ಅಂದರೆ ಇವಾಗ ಗೊತ್ತಾಯಿತು ನಮಗೆ ಎಷ್ಟು ಮಾರಕ ಮಚ್ಚು ಅನ್ನೋದು. ಸೊ ಈ 1 ಅವರ್ ಒಳಗಡೆ ಹೋಗುತ್ತೆ, ನಮ್ಗೆ ಆಚೆಗಡೆ ಅಳ್ಳಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಸರ್ ಕೂತ್ಕೊಳ್ಳಿ ಅಂತ ಹೇಳೋರು. ಸೊ ಯಾರೇ ಸೆಲೆಬ್ರಿಟಿ ಆಗಿರ್ಬೋದು, ಏನೇ ಒಬ್ಬ VIP ಆಗಿರ್ಬೋದು, ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಅನ್ನೋದು ಇವತ್ತು ಮಚ್ ವ್ಯಾಲ್ಯೂ ಇವತ್ತು ಗೊತ್ತಾಯ್ತು ಸರ್.
ಆಗಲಿ ಅಥವಾ ಕೇಸ್ ಅನ್ನೋದ್ರ ಬಗ್ಗೆ ಸಾಕಷ್ಟು ತುಂಬ ಚೆನ್ನಾಗಿ ಹೌದು ಹೌದು ಕಮೆಂಟ್ಸ್ಗಳು ಪಾಸಿಟಿವ್ ಆಗಿತ್ತು. ಏನಂತ ಹೇಳಿದ್ರೆ ಜನಗಳು ಬದಲಾದವರು ಇದ್ದಾರಾ ಅಂತ ರೌಡಿಸಮ್ ಬೇಡ. ಸರ್ ಅಂದರೆ ನಾನು ತುಂಬ ಥಿಯೇಟರ್ ವಿಸಿಟ್ ಮಾಡ್ಬೇಕಾದ್ರೆ ಲೈವ್ ಎಕ್ಸಾಂಪಲ್ಗಳು ನೋಡ್ತಾ ಇದ್ದೀನಿ. JC ಹೊಡೆದಿರೋ ಹುಡುಗರೆಲ್ಲ ಬಂದು ಹೇಳ್ತಾ ಇದ್ದಾರೆ, ಕಣ್ಣೀರು ಹಾಕೊಂಡು ಹೋಗ್ತಾ ಇದ್ದಾರೆ, ಏನು ಗುರು ತೋರಿಸಿದ್ಯಾ JC, ನಮ್ಮ ಅಪ್ಪ ಅಮ್ಮನ ಕಷ್ಟ ನಮಗೆ ಕಣ್ಮುಂದೆ ಕಾಣಿಸ್ಬಿಡ್ತು, ನಮಗೆ ಹಳೇದೆಲ್ಲ ನೆನಪಾಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಜನಕ್ಕೆ ಅನಿಸ್ತಾ ಇದೆ ಸರ್, ರಿಪೀಟೆಡ್ ಕಸ್ಟಮರ್ಸ್ ಅಂದರೆ ಆಡಿಯನ್ಸ್ ಬರ್ತಾ ಇದ್ದಾರೆ ನಮ್ಮ ಸಿನಿಮಾನ ನೋಡೋದಕ್ಕೆ. ತುಂಬ ಚೆನ್ನಾಗಿದೆ ಅಂತೇಳಿ 3-4 ಸತಿ ಫಸ್ಟು ಅವ್ರು ಬಂದು ನೋಡ್ಕೊಂಡು ಹೋದ್ರೆ ಅವ್ರ ಅಪ್ಪ ಅಮ್ಮನ ಕರ್ಕೊಂಬರ್ತಾ ಇದ್ದಾರೆ, ಫ್ರೆಂಡ್ಸ್ನ ಕರ್ಕೊಂಬರ್ತಾ ಇದ್ದಾರೆ. ಸೊ ಎಲ್ಲ ರೀತಿ ನಮಗೆ ರೀಚ್ ಆಗ್ತಾ ಇದೆ ಸಿನಿಮಾ ಅಂತ ಅನಿಸ್ತಾ ಇದೆ ಜನಕ್ಕೆ. ಒಂದು ಒಳ್ಳೆ ಮೆಸೇಜು ತೊಗೊಂಡು ಹೋಗ್ತಾ ಇದ್ದಾರೆ ಜನ ಅಂತ ಅನಿಸುತ್ತೆ. ಸರ್ ಯಂಗ್ಸ್ಟರ್ಸೇ ಜಾಸ್ತಿ ಈ ಥರ ಸ್ಟೇಷನ್ಗೆ ಈ ಥರದ್ದು ಮಚ್ಚಿಡೋದು ಆ ರೂಲ್ಸ್ ಎಲ್ಲ ಗೊತ್ತಿಲ್ಲ, ಅವರೇ ಜಾಸ್ತಿ ಬರ್ತಿರೋ ಅಂತದ್ದು. ಸೊ ಏನು ಹೇಳ್ತೀರಿ ನೀವು ಒಬ್ಬ ಯಂಗ್ಸ್ಟರ್ ಅಂತ? ಅಂದರೆ ಮೇಡಮ್ ಈಗ ನಾವು ನೋಡ್ತಾ ಇದ್ದೀವಿ, ಇವತ್ತು ವೀಡಿಯೋ ಕಾಲ್ ಮಾಡಿ ಮರ್ಡ್ರ್ ಮಾಡೋ ಅಂಥ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ಯಂಗ್ಸ್ಟರ್ಸು. ಸೊ ಅಂಥ ಯಂಗ್ಸ್ಟರ್ಸ್ಗೆ ನಾವು ಸಿನಿಮಾ ಮಾಡಿರೋದು. ಸಿನಿಮಾಗೆ ಬಂದರೆ ಖಂಡಿತ ಗೊತ್ತಾಗುತ್ತೆ ನಮ್ಮ ಸಿನಿಮಾ ಯಾವ ರೀತಿ ನಾವು ಮೆಸೇಜ್ ಕೊಡೋಕೆ ಹೊರಟಿದ್ದೀವಿ. ಸೊ ಒಂದು ಸೋಷಿಯಲ್ ಮೆಸೇಜ್ ಯಾವ ರೀತಿ ಇದೆ ನಮ್ಮ ಸಿನಿಮಾದಲ್ಲಿ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೋದು ಸಿನಿಮಾ ಮುಖಾಂತರ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.